ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ, ಅಧಿಕ ಧನವ್ಯಯ, ಸ್ತ್ರೀಯರಿಗೆ ಅಲದಾಟ ಎಲ್ಲ ಇದೆ. ತುಂಬ ಯಾವುದೊಂದು ಕೆಲಸಕ್ಕೂ ತುಂಬ ಅಲದಾಟವಾಗುತ್ತೆ, ಅದಕ್ಕೆ ಉತ್ತರ ಸಿಗೋಲ್ಲ, ಫಲವೂ ಇಲ್ಲ, ಹಾಗಾಗ್ಬಿಡುತ್ತೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನವನ್ನು ಸೂಚಿಸುತ್ತೆ. ನೀವು ಮಾಡಿದ ಕೆಲಸ ನಿಮಗೆ ಸಮಾಧಾನ ತಂದುಕೊಡದೆ ಹೋಗ್ಬಿಡುತ್ತೆ, ಅಂಥದ್ದೊಂದಿದೆ. ಮತ್ತು ನಷ್ಟ ಇದೆ. ಕೃಷಿ ಹೈನುಗಾರರಿಗೆ ಸ್ವಲ್ಪ ಹೆಚ್ಚಿನ ಒತ್ತಡ, ಕೆಲಸ ಮಾಡಿ ಸಾಕಾಯ್ತು ವಿನಃ ಅದರಿಂದ ಒಂದು ಪೈಸೆ ಪ್ರಯೋಜನ ಇಲ್ಲ ಅಂತಕ್ಕಂಥ ಮನಸ್ಥಿತಿಗೆ ಬಂದುಬಿಡುತ್ತೆ. ಬೇಡಪ್ಪ ಇದು ಕೃಷಿ, ಆ ಥರದ್ದು ಮೈಯೆಲ್ಲ ಸಮಸ್ಯೆ, ಇದು ಆ ಥರದ್ದೊಂದು ಆಲೋಚನೆ ಬಂದುಬಿಡುತ್ತೆ, ಬೇಸರ ಆಗುತ್ತೆ. ಅಂಥದ್ದೊಂದು ಲಕ್ಷಣ ಕನ್ಯಾ ರಾಶಿಯವರಿಗಿದೆ ವಾರದ ಆದಿಯಲ್ಲಿ. ಅಲ್ಲಿ ಕಾರಣ ಚಂದ್ರ ವೇದದಲ್ಲಿ ಸಂಚರಿಸ್ತಾನೆ, ಮಾಂದಿ ಜೊತೆಗೆ ಸಂಚರಿಸ್ತಾನೆ, ಎಲ್ಲ ಚೆನ್ನಾಗಿದೆ ಅನಿಸುತ್ತೆ, ಸಮೃದ್ಧವಾಗಿ ಕಾಣ್ತಾ ಇರುತ್ತೆ. ಆದರೆ ಅದರ ಪರಿಶ್ರಮದ ಒತ್ತಡ, ಅದರ ಒಂದು ಭಾರ ನಿಮ್ಮನ್ನು ಕುಸಿಯೋ ಹಾಗೆ ಮಾಡುತ್ತೆ, ಅದು ತೊಂದರೆ. ಹೀಗಾಗಿ ಸಹಕಾರ ತಗೋಬೇಕಾಗತ್ತೆ. ಇನ್ನೊಬ್ಬರನ್ನು ನೀವು ಅದಕ್ಕಾಗಿ ಒಂದಷ್ಟು ವ್ಯಯ ಆಗುತ್ತೆ. ಕೂಲಿಗಾರರು ಇತ್ಯಾದಿ ನೋಡಿಕೊಂಡ್ರೆ ಹೆಚ್ಚಿನ ಜನರನ್ನು ತಗೋಬೇಕಾದ ಪರಿಸ್ಥಿತಿ ಬರುತ್ತೆ, ಹೆಚ್ಚಿನ ವ್ಯಯ ಆಗೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ವೇದಲ್ಲೆಲ್ಲ ಸಂಚರಿಸ್ತಾನಲ್ಲ ಚಂದ್ರ, ಈ ಕಾರಣದಿಂದಾಗಿ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಲಾಭಾಧಿಪತಿ ಚಂದ್ರ ಬಂದು ಜನ್ಮಕ್ಕೆ ಜಾಯಿನ್ ಆಗ್ತಾನೆ, ಆಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸ್ತ್ರೀಯರಿಗೆ ಸ್ವಲ್ಪ ಲಾಭ ಕಾಣ್ತಾರೆ, ಸ್ವಲ್ಪ ರಿಲೀಫ್ ಅಂತೀವಲ್ಲ. ಗುರುವಾರದಿಂದ ಮುಂದೆ ನಿಮಗೆ ಸ್ವಲ್ಪ ಅನುಕೂಲ ಕಾಣ್ತಾ ಹೋಗುತ್ತೆ. ಏನು ವಾರದ ಆದಿಯಲ್ಲಿ ಪಟ್ಟಿರೋ ಸಂಕಟ ಅದೆಲ್ಲ ಸ್ವಲ್ಪ ನಿವಾರಣೆ ಆಯಿತು ಅಂತಕ್ಕಂಥ ಒಂದು ನಿರಾಳತೆ ಬರುತ್ತೆ, ಸಂಶಯ ಇಲ್ಲ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ. ಬಂಧು ಮಿತ್ರರಿಂದ ನಷ್ಟ, ಜನ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಚರ್ಮದ ಸಂಬಂಧಿ ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಬಂಧು ಮಿತ್ರರಿಂದ ನಷ್ಟ. ವೃತ್ತಿಯಲ್ಲೂ ಅಷ್ಟೇ, ವೃತ್ತಿಯ ಅಧಿಪತಿ ನಿಮಗೆ ಬುಧ, ಅವನು ಅಷ್ಟಮಕ್ಕೆ ಹೋದಾಗ ಏನಾಗುತ್ತಪ್ಪ ಅಂತಂದರೆ ವೃತ್ತಿಯಲ್ಲಿ ಕಿರಿಕಿರಿಗಳು, ವೃತ್ತಿಯಲ್ಲಿ ಸಂಕಟ, ನೀವೆಷ್ಟೇ ಬುದ್ಧಿವಂತರಾಗಿದ್ದರೂ ನಿಮಗೆ ಬೆಲೆ ಸಿಗದೆ ಹೋಗಿಬಿಡುತ್ತೆ, ಹೀಗಾಗೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಕ್ಕಂಥದ್ದು, ಜೊತೆಗೆ ಹಸಿರು ಕೆಂಪು ವಸ್ತ್ರ ದಾನ ಮಾಡೋದು. ವ್ಯಯಾಧಿಪತಿ ರವಿ, ಜನ್ಮಾಧಿಪತಿ ಬುಧ ಅಷ್ಟಮದಲ್ಲಿದ್ದಾಗ ಈ ಒಂದು ವಸ್ತ್ರದಾನ ತುಂಬ ಸಹಕಾರಿಯಾಗುತ್ತೆ, ಮಾಡಿ ನೋಡಿ.